ನಮಸ್ಕಾರ. ಭಾರತೀಯ ಸಿಪಾಯಿ JP ಶೆಟ್ಟಿ ಇಲ್ಲಿ ಉಜ್ಜಯಿನಲ್ಲಿ ಭಾರತ್ ಮಾತಾ ಮಂದಿರ್ ಎದುರುಗಡೆ ನಮ್ಮ ದೇಶದ ಮಾತೆ ಭಾರತ್ ಮಾತೆ ಈ ದೇವಸ್ಥಾನಕ್ಕೆ ನಾನು ಡೈಲಿ ಬರ್ತಾ ಇರ್ತೇನೆ. ಇಲ್ಲಿ ನಾನು ಏನು ಹೇಳಬೇಕಂತ ಇದ್ದೆ ಅಂದರೆ, ಒಬ್ಬ ಭಾರತೀಯನಾಗಿ ಅವನಿಗೆ ಸರ್ವಪ್ರಥಮ ಒಂದು ದೊಡ್ಡ ಅಧಿಕಾರ ಅಂದರೆ ಅವನಿಗೆ ಇಷ್ಟ ಇದ್ದಿದ್ದು ಒಂದು ರಿಲಿಜನ್ನ ಪ್ರಾಕ್ಟೀಸ್ ಮಾಡೋದು. ಹಾಗಾದರೆ ನನ್ನ ಧರ್ಮನ ನಾನು ಆಚರಿಸಿ ಅದನ್ನ ಪೂಜೆ ಪುರಸ್ಕಾರ ಎಲ್ಲ ಮಾಡುವ ಅಧಿಕಾರ ನನಗೆ ಈ ದೇಶದಲ್ಲಿದೆ. ನಾನು ಒಬ್ಬ ಸನಾತನಿ ಆಗಲಿ, ಒಬ್ಬ ಮುಸ್ಲಿಂ ಆಗಲಿ, ಒಬ್ಬ ಕ್ರಿಶ್ಚಿಯನ್ ಆಗಲಿ, ನನ್ನ ಧರ್ಮನ ಪಾಲಿಸುವ ಹಕ್ಕು ನನಗೆ ಇದೆ. ಅಷ್ಟೇ ಮಹತ್ವ ಈ ದೇಶ ಅವರ ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೆ ಕೊಟ್ಟಿದೆ. ಏನಂದರೆ, ನನ್ನ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಯಾರು ಹರ್ಟ್ ಮಾಡಿಬಿಟ್ರೆ ಅದು ಮರ್ಡರ್ ಕೇಸಿಂದ ಜಾಸ್ತಿ ದೊಡ್ಡ ಮರ್ಡರ್ ಆಗುತ್ತೆ. ಆ ಮಾಸ್ ಬರಿಯಲ್ ಅಂತ ಅಂತೀರಲ್ಲ, ಆ ಮಾಸ್ ಬರಿಯಲ್ 100 ಜನದ ಅಂತ ಅಂತೀರಲ್ಲ, ಈ ಕೋಟ್ಯಾಂತರ ಜನರದು ಭಾವನೆ ಜೊತೆ ಹಾಡಾಡ್ತಾ ಇದ್ದೀರಾ ಮಹೇಶ್ ತಿಮರೋಡಿ ಅವರೇ. ಕಾಕಗಳ ಜೊತೆ ಸೇರಿಕೊಂಡೆಲ್ಲ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ನ ನೀವು ಹರ್ಟ್ ಮಾಡಿದ್ದೀರ. ನಾನು ಒಬ್ಬನಂದಲ್ಲ, ಕೋಟ್ಯಾಂತರ ಜನ ಆ ಧರ್ಮಸ್ಥಳ ಕ್ಷೇತ್ರನ ನಂಬುವವರು, ಆ ಧರ್ಮಾಧಿಕಾರನ್ನು ಮಾತಾಡುವ ಮಂಜುನಾಥ್ ಅಂತ ಹೇಳುವವರು. ಅಷ್ಟು ನಮ್ಮ ಶ್ರದ್ಧೆಗೆ ನೀವೊಂದು ದೊಡ್ಡ ಒಂದು ಕಲಂಕನ ಹೆಚ್ಚುವ ಒಂದು ಪ್ರಯತ್ನ ಮಾಡಿದ್ದೀರ. ಇನ್ನು TV ಇಂಟರ್ವ್ಯೂಯಲ್ಲಿ ಎಲ್ಲ ದೊಡ್ಡ ಭಾವನಾತ್ಮಕ ಇದು ಮಾಡಿಕೊಂಡು ನಾವು ಚಿಕ್ಕ ವಯಸ್ಸಲ್ಲಿ ಹೋರಾಟ ಮಾಡಿದವರು ಅದು ಇದು ಅಂತಾರೆ. ನನ್ನ ಬಗ್ಗೆ ಹೇಳ್ತೀನಿ, ತಿಮರೋಡಿ ಅವರೇ, 1997ರಲ್ಲಿ ಒಂದು ಈ ಕರಾವಳಿ ಪ್ರದೇಶದಲ್ಲಿ ದೊಡ್ಡ ಒಂದು ಸಂಘಟನೆಯನ್ನು ಮಾಡಿದೆ. 24 ವರ್ಷ ವಯಸ್ಸು, ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಬಾಂಬೆಯಲ್ಲಿ ಹುಟ್ಟಿದ್ದು. ಆದ್ರೂ ಈ 2 ಜಿಲ್ಲೆಯಲ್ಲಿ ಅಲ್ಲ, ಸಂಪೂರ್ಣ ಕರ್ನಾಟಕದಲ್ಲಿ ಒಂದು ಗುರುತನ್ನು ಸ್ಥಾಪಿತ ಮಾಡಿದ್ವಿ. ನೀವು ನಿಮ್ಮ ಹೊಟ್ಟೆಪಾಡಿಗೆ ಏನೋ ಒಂದು ಬ್ಲ್ಯಾಕ್ ಮೇಲಿಂಗ್ ಇದು ಹೋರಾಟ ಮಾಡ್ತಾ ಇದ್ದೀರಾ. ಅದಕ್ಕೆ ಪುನಃ ಎಲ್ಲ ತುಂಬ ನಿಮ್ಮದೆಲ್ಲ ಇಮೋಷ್ನಲ್ ಡ್ರಾಮಾ ಎಲ್ಲ TV ಚಾನಲಲ್ಲಿ, ಅದು ನೋವು ಅದು ಇದು ಅಂತ. ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ಸೌಜನ್ಯ ಅದು ನೋವು ಗೊತ್ತಾಗುತ್ತಲ್ಲ. ನಮ್ಮದು ಕೋಟ್ಯಾಂತರ ಭಕ್ತರು, ನಾವು ಮಂಜುನಾಥನ ನಂಬೋರು. ಈ ಕ್ಷೇತ್ರನ ನೀವು ಎಷ್ಟು ಡಿಫೇಮ್ ಮಾಡುವ ಪ್ರಯತ್ನ ಮಾಡ್ತಿದ್ದೀರಾ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೆ ನ್ಯಾಯ ಯಾರು ಕೊಡ್ತಾರೆ? ನಾನು ಒಂದು ಧರ್ಮಸ್ಥಳದ ಭಕ್ತನಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ನಿಮ್ಮ ಫಾಲೋವರ್ಸ್ಗೆ ಯಾರಿಗಾದರೂ ಒಂದು ನೆಗೆಟಿವ್ ಕಮೆಂಟ್ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿಲ್ಲ. ಯಾಕಂದರೆ ಹೋದ 13 ವರ್ಷದಲ್ಲಿ ನಿಮ್ಮನ್ನು ಯಾರು ವಿರೋಧಿಸಿದ್ದಿಲ್ಲ, ನಿಮ್ಮನ್ನು ಯಾರು ವಿರೋಧ ಮಾಡಿದ್ದೇ ಇಲ್ಲ. ನಾನು ಮಾಡ್ತೀನಿ. ಯಾಕಂದರೆ ನಾನು ಆ ಕೋಟ್ಯಾಂತರ ಭಕ್ತರಿದ್ದಾರಲ್ಲ ಧರ್ಮಸ್ಥಳದ, ಅವರ ಪ್ರತಿನಿಧಿ ನಾನು. ತುಳು ಅಲ್ಲಿ ಹೇಳ್ತಾರಲ್ಲ, ಕೆಸರಿಗೆ ಏರ್ ಜಪ್ಪನೊಂದು ಕಾತೊಂದಿದ್ದೀರಿ, ಏನೇ ಜತ್ತೆ ಏನೈತೆ, ಇನ್ನೂ ಹಿಡಿದಾಗಿದೆ, ಇನ್ನು ಚಳಿಯೂ ಇಲ್ಲ ಏನೂ ಇಲ್ಲ. ಒಂದು ಆ ಕಡೆ ಒಂದು ಈ ಕಡೆ ಫಿನಿಶ್ ಮಾಡಿಕೊಂಡೇ ಮೇಲೆ ಬರೋದು. ಕೆಸರಿಗೆ ಜತ್ತದಾತನು ನನ್ನ ಒಂಜ ಇಡೀ ಮೈಕೋಡಿ ಕಡೆ ಕೆಸರು ಇದನ್ನ ನೀರಿದ್ದು ತೆಕ್ಕದ ಹಿಡಿದು ಇದೇ ಬರ್ಪೇನೆ. ಅರ್ಥ ಆಯ್ತಾ ತಿಮರೋಡಿ ಅವರೇ? ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ಸ್ ನೀವು ಹರ್ಟ್ ಮಾಡಿದ್ದೀರಾ. ಕೋಟ್ಯಾಂತರ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಮತ್ತು ಧರ್ಮಾಧಿಕಾರಿ ಫ್ಯಾನ್ಸ್ಗಳ ನೀವು ಸೆಂಟಿಮೆಂಟ್ಸ್ನ ಹರ್ಟ್ ಮಾಡಿದ್ದೀರಾ. ಅದಕ್ಕೇನು ಪ್ರಾಯಶ್ಚಿತ ಮಾಡ್ತೀರಾ ಅದು ಫಸ್ಟ್ ಹೇಳಿ, ಆಮೇಲೆ ನಿಮ್ಮದೆಲ್ಲ ಸೇಲ್ಸ್ಮ್ಯಾನ್ಶಿಪ್ ಎಲ್ಲ. ಮತ್ತು ಕಾಕಗಳ ಜೊತೆ ಎಲ್ಲ ಸೇರ್ಕೊಂಡಿದ್ದೀರಲ್ಲ, ಒಂದು ಟೊಪ್ಪಿನೂ ಹಾಕೊಳ್ಳಿ, ಒಂದು ನೀರು ದೋಸೆ ಚೆನ್ನಾಗಿ ಕಾಣುತ್ತೆ. ಅರ್ಥ ಆಯ್ತಾ? ಈ ಭಾರತ್ ಮಾತಾ ಮಂದಿರಿಂದ ಉಜ್ಜಯಿನಿಂದ ತಮ್ಮೆಲ್ಲರಿಗೂ ಶುಭಾಶಯ. ಮತ್ತು ಈ ಥರ ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಮಾಡುವವನ್ನು ಸನಾತನ ಬಿಡುವುದಿಲ್ಲ, ಈ ದೇಶದ ಸರ್ಕಾರ ಬಿಡುವುದಿಲ್ಲ. ನೆನ್ಪಿಟ್ಕೊಳ್ಳಿ ತಿಮರೋಡಿ ಅವರೇ. ನಿಮ್ಮದೆಲ್ಲ ಐವಾಶ್ ಎಲ್ಲ ಎಲ್ರಿಗೂ ಗೊತ್ತಾಗಿದೆ, ನಿಮ್ಮ ನಾಟಕ ಎಲ್ಲ. ಅಲ್ಲಿ ಅವ್ರ ಜೊತೆ ಎಲ್ಲ ಮಂಗಳೂರು ನಾಟಕ ಕಂಪನಿಗೆ ಸ್ವಲ್ಪ ಸೇರ್ಕೊಳ್ಳಿ, ಒಳ್ಳೆ ದುಡ್ಡು ಮಾಡ್ತೀರಾ.
ಇಲ್ಲಿಂದ ತಮ್ಮೆಲ್ಲರಿಗೂ ಶುಭಾಶಯ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ, ಜೈ ತುಳುನಾಡು, ಜೈ ಶ್ರೀ ಮಹಾಕಾಲ್.